श्रीगुरुभ्यो नमः। हरिः ओम। यत्र योगेश्वरः कृष्णो यत्र पार्थो धनुर्धरः तत्र श्रीर्विजयो भूतिः ध्रुवानीतिर्मतिर् मम। ओं नमः सूर्यः पितामहो व्यासः वसिष्ठो त्रिपराशरः कश्यपो नारदो गार्ग्यः मरीचिर्मुनिरङ्गिराः लोमशः पौलुषश्चैव चमनो जवनो भृगुः शवनकोष्टादशश्चेति ज्योतिष्शास्त्रप्रवर्तकाः। नमो ಋಷಿಭ್ಯಃ ನಮೋ ಮಹದ್ಭ್ಯಃ। ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನು ಉಂಟು ಮಾಡಲಿ. ಆತ್ಮೀಯರೇ, ವಿಶೇಷವಾಗಿ ಗುರುವಿನ ಬದಲಾವಣೆ ಆಗಿದೆ. ಇಂತಹ ಒಂದು ಪರಿಸ್ಥಿತಿಯಲ್ಲಿ ಕರ್ಕಾಟಕ ರಾಶಿಯವರಿಗೆ ಜೂನ್ ತಿಂಗಳಿನ ಮಾಸ ಭವಿಷ್ಯ ತಿಳ್ಕೊಳ್ಳೋಣ. ಏನೇನಿದೆ, ಏನಾದರೂ ಲಾಭವಾಗತ್ತಾ ಅಥವಾ ಕಷ್ಟವಾ ನಷ್ಟವಾ, ಅಥವಾ ಈ ಜೂನ್ ತಿಂಗಳು ನಿಮಗೆ ಬಹಳ ರೀತಿಯಾದಂತಹ ಲಾಭಾಂಶಗಳನ್ನು ಕೊಡುತ್ತದೆಯಾ ಎಂಬಂತಹ ಎಲ್ಲ ವಿಷಯಗಳನ್ನು ಕೂಡ ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡೋಣ. ನೋಡಿ, ಜೂನ್ ತಿಂಗಳಲ್ಲಿ ಗ್ರಹಸ್ಥಿತಿ ಹೇಗಿದೆ ಅಂತಂದರೆ ನಿಮಗೆ ಗೊತ್ತಿದೆ, ನಿಮ್ಮ ರಾಶಿಯಲ್ಲೇ ಗುರು. ಹಾಗಾಗಿ ಶುಕ್ರ ಮತ್ತು ಗುರು ಎರಡೂ ಗ್ರಹಗಳು ಕೂಡ ರಾಶಿಯಲ್ಲಿದ್ದಾರೆ. ಹಾಗೆ ಎರಡನೇ ರಾಶಿಯಲ್ಲಿ ಕೇತು. ಹಾಗೆ ನಿಮ್ಮ ರಾಶಿಯಿಂದ ಇನ್ನು ಸಪ್ತಮ ರಾಶಿ ಷಷ್ಠ ರಾಶಿಯಲ್ಲಿ ರಾಹು, ಹಾಗೆ ನವಮ ರಾಶಿಯಲ್ಲಿ ಶನೇಶ್ವರನು ಕೂಡ ಇದ್ದಾನೆ. ಇನ್ನು ದಶಮ ರಾಶಿಯಲ್ಲಿ ಕುಜ, 12ನೇ ರಾಶಿಯಲ್ಲಿ ರವಿ ಮತ್ತು ಬುಧರು ಕೂಡ ಇದ್ದಾರೆ. ಹೀಗೆಲ್ಲ ಒಂದು ಗ್ರಹಸ್ಥಿತಿ ಇದೆ ನಿಮಗೆ. ಯಾಕಂದರೆ ಇದು ನಮಗೆ ಅಧಿಕ ಮಾಸವೂ ಕೂಡ ಇದೆ, ಬಹಳ ಮುಖ್ಯವಾಗಿ ಗಮನಿಸ್ಕೊಳ್ಬೇಕು. 1ನೇ ತಾರೀಕಿಂದ 15ನೇ ತಾರೀಕಿನವರೆಗೂ ಕೂಡ ಅಧಿಕ ಮಾಸ. 4ನೇ ತಾರೀಕಿಗೆ ಸಂಕಷ್ಟರ ಚತುರ್ಥಿ, ಹಾಗೆ 11ನೇ ತಾರೀಕಿಗೆ ಸರ್ವೇಷಾಂ ಏಕಾದಶಿ, 12ನೇ ತಾರೀಕಿಗೆ ಮಹಾಪ್ರದೋಷ ಅಂತಿದೆ. ಹಾಗೆ 15ನೇ ತಾರೀಕಿಗೆ ಮತ್ತೆ ಸಂಕ್ರಾಂತಿ, ಮೀನ ಸಂಕ್ರಾಂತಿಯೂ ಕೂಡ ಇದೆ. ಇನ್ನು 16ನೇ ತಾರೀಕಿಂದ ಒಳ್ಳೆ ಹಬ್ಬ ಹರಿದಿನಗಳ ಥರನೇ. ಯಾಕಂದರೆ ಈ ಅಧಿಕ ಮಾಸ ಮುಗಿದು ಹೋಗ್ತದೆ. ಹಾಗಾಗಿ ಸಂಸ್ಕಾರ ಕ್ರಮಗಳನ್ನೆಲ್ಲ ಮಾಡಿಕೊಳ್ಳಿಕ್ಕೆ ಅವಕಾಶಗಳಿದೆ. ನಿಜ ಜ್ಯೇಷ್ಠ ಮಾಸ ಅಂಥೇಳಿ 16ನೇ ತಾರೀಕಿಗೆ ಶುರುವಾಗ್ತದೆ. ಹಾಗಾಗಿ ಅಧಿಕ ಮಾಸ ಮುಗಿದು ಹೋಗ್ತದೆ. ಈ ನಿಜ ಜ್ಯೇಷ್ಠ ಮಾಸದಲ್ಲಿ ಏನಾದರೂ ಪೂಜೆ ಪುನಸ್ಕಾರಗಳು, ದೇವರ ಪ್ರಾರ್ಥನೆ ನಮಸ್ಕಾರ ಹೀಗೆಲ್ಲ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. 16ನೇ ತಾರೀಕಿಗೆ ಚಂದ್ರ ದರ್ಶನ, 25ಕ್ಕೆ ನಿರ್ಜಲ ಏಕಾದಶಿ ಇದೆ, 27ಕ್ಕೆ ಶನಿ ಪ್ರದೋಷ, 29 ಭೂಮಿ ಹುಣ್ಣಿಮೆ ಮತ್ತು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡುವಂಥ ಶುಭವಾದಂಥ ದಿವಸ. ಒಟ್ಟಿನಲ್ಲಿ ಹಬ್ಬ ಹರಿದಿನಗಳನ್ನು ನೋಡ್ಲಿಕ್ಕೆ ಹೋದರೆ ಫಸ್ಟು ನಿಮ್ಗೆ 15 ದಿವಸ ಈ ತಿಂಗಳಲ್ಲಿ ಸಿಗುವಂಥದ್ದು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಧರ್ಮದ ಕೆಲಸ, ದೇವರ ಕೆಲಸ, ಪ್ರಾಮಾಣಿಕವಾದಂಥ ಕೆಲಸ, ಕಷ್ಟ ನಷ್ಟಗಳ ಪರಿಹಾರಕ್ಕೆ ನೀವು ಹುಡುಕ್ತಾ ಹೋಗಬೇಕು. ಯಾಕಂದರೆ ಕಷ್ಟ ನಷ್ಟಗಳಿಗೆ ಪರಿಹಾರ ಆಗಬೇಕು ಅಂತಂದರೆ ಒಂದು ದೇವತಾ ಸ್ತೋತ್ರಗಳು, ಜಪ, ನಾಮಸ್ಮರಣೆಗಳಿಂದ ಆಗ್ತದೆ. ಹಾಗೆ ಇನ್ನು 16ನೇ ತಾರೀಕಿಂದ ನಿಮಗೆ ಗೊತ್ತಿದೆ ನಿಜ ಜ್ಯೇಷ್ಠ ಮಾಸ, ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಒಳ್ಳೆಯದು. ಗೃಹಸ್ಥಿತಿ ಏನು ಅಂತೇಳಿ ತಿಳ್ಕೊಂಡಾಯಿತು. ಮತ್ತು ಈ ತಿಂಗಳಲ್ಲಿ ನೋಡಿ, ಏನು ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಯಾವುದಪ್ಪ, ಒಂದು ಪಂಚಮಿ ಚೆನ್ನಾಗಿದೆ, ಅಂದರೆ 3 ಗಂಟೆ ಮೇಲೆ ಬಹಳ ಚೆನ್ನಾಗಿದೆ ಆ ದಿವಸ. 19ನೇ ತಾರೀಕು ಬಹಳ ಪ್ರಶಸ್ತವಾಗಿದೆ. ಇನ್ನು 24ನೇ ತಾರೀಕು ಕೂಡ ಪ್ರಶಸ್ತವಾಗಿದೆ ಪೂಜೆ ಪುನಸ್ಕಾರಗಳನ್ನು ಮಾಡಲಿಕ್ಕೆ. ಹೀಗೆ ಒಂದು ಹಂತಕ್ಕೆ ಹಬ್ಬ ಹರಿದಿನಗಳು ನಿಮಗೆ ಚೆನ್ನಾಗೇ ಇದೆ, ಇಲ್ಲ ಅಂತೇನಿಲ್ಲ. ಒಟ್ಟಿನಲ್ಲಿ ಒಳ್ಳೊಳ್ಳೆ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳಿ. ಪುನರ್ವಸು ನಕ್ಷತ್ರ 4ನೇ ಪಾದ, ಪುಷ್ಯ ನಕ್ಷತ್ರ 1, 2, 3, 4ನೇ ಪಾದ, ಹಾಗೆ ಅಶ್ಲೇಷ ನಕ್ಷತ್ರ 1 ರಿಂದ 4 ಪಾದ. ವಿಡಿಯೋ ಮುಗಿವರೆಗೂ ಕೂಡ ನೀವು ನೋಡ್ತಾ ಇರಿ. ನಕ್ಷತ್ರ ಪರಿಹಾರಗಳು ಏನು ಎಂಬುದನ್ನು ಕೂಡ ತಿಳಿಸ್ಕೊಡುವಂಥ ಪ್ರಯತ್ನ ಮಾಡೋಣ. ಯಾಕಂದರೆ ನಾವು ಹೇಳುವಂಥದ್ದು ಗೋಚಾರ ಫಲ ಅಂಥೇಳಿ. ನಿಮ್ಮ ಜಾತಕದ ಮೇಲೆ, ದಶಾಭುಕ್ತಿಗಳ ಮೇಲೆ ಸ್ವಲ್ಪ ವ್ಯತ್ಯಾಸವೂ ಕೂಡ ಬರಬಹುದು. ಇದೇ ಸಂಪೂರ್ಣವಾದಂಥ ತೀರ್ಮಾನ ಅಂತಲ್ಲ. ಹಾಗಾಗಿ ಜನ್ಮ ಜಾತಕದ ಬಗ್ಗೆ ಜಾಸ್ತಿ ಜಾಗ್ರತೆ, ಗಮನ, ಒಂದು ಫಲದ ಬಗ್ಗೆ ನಿರೀಕ್ಷೆ ಮಾಡ್ತಾ ಇರಬೇಕು. ಜನ್ಮ ಜಾತಕ ಯಾವಾಗೂ ನಾವು ಸಪೋರ್ಟ್ ಸಿಗ್ತಾ ಇರಬೇಕು ಅಂತಂದರೆ ಆ ಜನ್ಮ ಜಾತಕದಲ್ಲಿ ಯಾವ ದಶಾಭುಕ್ತಿಗಳು ನಡೀತಾ ಇದೆ ಅದಕ್ಕೂ ಕೂಡ ಪರಿಹಾರಗಳನ್ನು, ದೇವತಾರಾಧನೆಯನ್ನು ಮಾಡ್ತಾ ಇರಬೇಕು. ಹಾಗಾಗಿ ಹಿಂದಿನವರು ಹೇಳಿದ್ರು, ವರ್ಷಕ್ಕೊಮ್ಮೆ ಒಂದು ದಿವಸ ಜಾತಕ ನೋಡಬೇಕು ಅಂತ. ಯಾವ ದಶಾಭುಕ್ತಿ ನಡೀತಾ ಇದೆ, ಈ ವರ್ಷದಲ್ಲಿ ನಾನು ಏನೇನೇ ಜಾಗೃತಿ ವಹಿಸ್ಕೊಳ್ಬೇಕು. ಹಾಗಾಗಿ ನಮ್ಮಲ್ಲಿ ಯುಗಾದಿಯ ಪಂಚಾಂಗ ಶ್ರವಣ, ಜಾತಕ ಶ್ರವಣವನ್ನು ಮಾಡುವಂಥದ್ದು ಬಹಳ ಉತ್ತಮವಾದಂಥದ್ದು. ಆದರೆ ನಾವೇನಂತಂದರೆ ಕಷ್ಟ ಬಂದಾಗ ಬಹಳ ತೊಂದರೆ ಬಂದಿದೆ, ಇನ್ನೇನು ನನ್ನ ಕೈಯಲ್ಲಿ ಆಗುವುದಿಲ್ಲ, ಆವಾಗ ನಾವು ಜಾತಕ ಜ್ಯೋತಿಷ್ಯದ ಬಗ್ಗೆ ಹೋಗ್ತೇವೆ. ಅಲ್ಲಿವರೆಗೆ ಯಾವುದನ್ನು ಕೂಡ ನಾವು ಗಮನಿಸುವುದಿಲ್ಲ. ಯಾವಾಗೂ ಕೂಡ ನಾವು ನಿರಂತರವಾದಂಥ ದೇವತಾ ಆರಾಧನೆ, ಪ್ರಾರ್ಥನೆ, ನಮಸ್ಕಾರ ಪ್ಲ್ಯಾನ್ ಮಾಡಬೇಕು. ಯಾವ್ಯಾವ ಸಮಯ ಚೆನ್ನಾಗಿರುತ್ತೆ ಇದನ್ನೆಲ್ಲ ನಾವು ನೋಡ್ತಾ ಹೋಗಬೇಕು. ನೋಡ್ತಾ ಹೋದಾಗ ಎಲ್ಲವೂ ಕೂಡ ನಮಗೆ ಕೈ ಹತ್ತುತ್ತಾ ಬರುತ್ತೆ. ನೋಡೋಣ, ಕರ್ಕಾಟಕ ರಾಶಿಯವರಿಗೆ ಏನು, ರಾಶಿಯಲ್ಲಿ ಗುರು ಇದ್ದಾನೆ. ಯಾಕಂದರೆ ಜೀವನದಲ್ಲಿ ಬಹಳಷ್ಟು ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದೀರಿ ನೀವು. ಒಂದು ಬಹಳ ಮುಖ್ಯವಾಗಿ ಹಣಕಾಸಿನ ಸಮಸ್ಯೆಗಳಿರಬಹುದು, ಅಥವಾ ರಾಜಕೀಯ ವ್ಯಕ್ತಿಗಳಿಗೆ ತುಂಬ ಒತ್ತಡಗಳಿರಬಹುದು,
ಮತ್ತು ಕುಟುಂಬದ ಬಹಳ ಒತ್ತಡಗಳು ಇರಬಹುದು. ಹೀಗೆ ಎಲ್ಲ ಸಮಸ್ಯೆಗಳು ಕೂಡ ಒಂದಂತಕ್ಕೆ ಜಟಿಲವಾಗೇ ಇದೆ ನಿಮಗೆ. ಅದನ್ನು ನಿಂತುಕೊಂಡು ಭಾರಿ ಶ್ರಮದಿಂದ ಅದನ್ನೆಲ್ಲ ಪರಿಹಾರ ಮಾಡ್ತಾ ಇದ್ದೀರಿ ನೀವು. ಆದರೆ ಅಲ್ಲಿ ನಿಂತಿದ್ದೀರಲ್ವ ನೀವು, ಯಾಕಂದರೆ ಗಾಳಿ ಬರ್ತಾ ಇದೆ. ಒಂದು ತೆಂಗಿನ ಮರ ಇದೆ, ಗಾಳಿ ಏನು ಬೀಸ್ತಾ ಇದೆ ಆ ಕಡೆ ಈ ಕಡೆ, ಆದರೆ ತೆಂಗಿನ ಮರ ಗಟ್ಟಿಯಾಗಿ ನಿಂತಿದೆ. ಆ ಬೇರು ಭೂಮಿಯನ್ನು ಹಿಡ್ಕೊಂಡು ಗಟ್ಟಿಯಾಗಿ ನಿಂತಿದೆ. ಆದರೆ ಆ ಗಾಳಿ ಎಷ್ಟೊತ್ತುವರೆಗೆ ಬರುತ್ತೆ, ಕೊನೆಗೆ ಹೋಗಿಬಿಡ್ಬೇಕಲ್ವ. ಏನೋ 10 ನಿಮಿಷ, ಅರ್ಧ ಗಂಟೆ, ಒಂದು ದಿವಸ ಬೀಳಿಸಬಹುದು. ಆದರೆ ಯಾವಾಗೂ ಕೂಡ ಗಾಳಿ ಬೀಸ್ತಾನೇ ಇರುವುದಿಲ್ಲ. ಹಾಗಾಗಿ ಆ ತೆಂಗಿನ ಮರ ಗಟ್ಟಿ ನಿಂತ್ಕೊಂಡಿದೆ ಅಂತಂದರೆ ಆ ಗಟ್ಟಿ ನಿಂತ್ಕೊಳ್ಳುವಂತಹ ಪ್ರಯತ್ನ ಮಾತ್ರ ನಾವು ಮಾಡ್ತಾ ಹೋಗಬೇಕು. ಹಾಗೆ ಈ ತಿಂಗಳಲ್ಲೂ ನಿಮಗೆ ಕಷ್ಟ ಇಲ್ವಾ? ಒಂದಂಥ ಕಷ್ಟವೇ. ಒಂದು ಫೈನಾನ್ಸಲ್ಲಿ ನೋಡಿ ಯೋಚನೆ ಮಾಡಿ ನೀವು, ಕರ್ಕಾಟಕ ರಾಶಿಯವರು ಅನುಕೂಲ ಅನ್ನಿಸ್ತದೆ, ಆದರೆ ಖರ್ಚು ಬಹಳ ಬರ್ತಾ ಇದೆ. ಎಲ್ಲ ಕಡೆಗೂ ಖರ್ಚು. ಎಷ್ಟು ದುಡ್ಡಿದ್ರೂ ಜೋಬಲ್ಲಿ ಸಾಕಾಗೋದಿಲ್ಲ. ಈಗನಕ ಮಕ್ಕಳು ಫೀಸ್ ಕಟ್ಟುವಂಥದ್ದು ಒಂದು ಸ್ಕೂಲಿಗೆ ಸರಿಯಾದಂಥ ಸಮಯ, ಅದ್ರ ಜೊತೆಗೆ ಮಳೆ ಬರ್ತಾ ಇದೆ, ಕೃಷಿಕರಿದ್ರೆ ಎಲ್ಲ ತೋಟದ ಕೆಲಸ ಎಲ್ಲ ಮುಗಿಸ್ಕೊಳ್ಬೇಕು. ಹೀಗೆ ಅವರವರದಾದಂಥ ಬೇರೆ ಬೇರೆ ಖರ್ಚು ವ್ಯವಸ್ಥೆ, ಜೀವನಕ್ಕೆ ದಾರಿಗಳು ಅಲ್ವಾ. ಹಾಗಾಗಿ ಖರ್ಚೆಲ್ಲ ಬರ್ತಾ ಇದೆ, ಒತ್ತಡಗಳೆಲ್ಲ ಬರ್ತಾ ಇದೆ, ಸಮಸ್ಯೆಗಳೆಲ್ಲ ಬರ್ತಾ ಇದೆ. ನಿಮ್ಗೆ ಕಾಣ್ತಾ ಇದೆ. ನಿಮಗೆ ಸಮಸ್ಯೆಗಳಿಲ್ವಾ? ಖಂಡಿತವಾಗೂ ಕರ್ಕಾಟಕ ರಾಶಿಯದು ಸಮಸ್ಯೆ ಇದೆ. ಆದರೆ ಆ ಸಮಸ್ಯೆ ಶಾಶ್ವತವಲ್ಲ, ಬಂದು ಹೋಗಿಬಿಡ್ತದೆ. ಇವತ್ತು ಹೀಗಿದೆ, ನಾಳೆಗೆ ಹೋಗಿಬಿಡ್ತದೆ. ಆ ಸಮಸ್ಯೆ ಖಂಡಿತವಾಗೂ ನಿಮಗೆ ಗಟ್ಟಿ ಹಿಡ್ಕೊಳ್ಳೋದಿಲ್ಲ. ಹಾಗಾಗಿ ಆ ತೆಂಗಿನ ಮರದ ಉದಾಹರಣೆಯನ್ನು ಕೊಟ್ಟೆ ನಾನು. ಹಾಗಾಗಿ ನೀವು ಸಿಹಿಯಾದಂತಹ ನೀರು ಕೊಡುವಂಥ ವ್ಯಕ್ತಿಗಳು, ನಿಮ್ಮಿಂದ ಜನಕ್ಕೂ ಉಪಯೋಗ ಇದೆ. ಮತ್ತು ನೀವು ಮುಂದೆ ನಿಂತರೆ, ಕರ್ಕಾಟಕ ರಾಶಿಯವರು ಮುಂದೆ ನಿಂತರೆ ಹಿಂದೆ ಎಲ್ಲರೂ ನಿಮ್ಮಿಂದ ಬರ್ತಾರೆ. ನೀವು ನಿಂತಿಲ್ವೋ ನಿಮ್ಮಿಂದ ಯಾರೂ ಬರುವುದಿಲ್ಲ. ಹಾಗಾಗಿ ಇದನ್ನು ಬಹಳ ಮುಖ್ಯವಾಗಿ ಗಮನಿಸ್ಕೊಳ್ಬೇಕು. ಹಾಗಾಗಿ ಅನೇಕ ಬದಲಾವಣೆಗಳು ಈ ತಿಂಗಳಲ್ಲಿ ನಡೀತದೆ. ಒಂದನೇದಾಗಿ ನಿಮಗೆ ಖರ್ಚು ಏನಿದೆಯೋ ಅದಕ್ಕೆ ಭಗವಂತ ಕೊಡ್ತಾನೆ. ಹಣಕಾಸಿನ ವಿಷಯ ನೋಡಲಿಕ್ಕೆ ಹೋದರೆ 2ನೇ ರಾಶಿಯಲ್ಲಿ ಕೇತು ಕೂತ್ಕೊಂಡಿದ್ದಾನೆ. ಹಾಗಾಗಿ ಕೇತು ಕುಲಸ್ಯೋನ್ನತಿಂ ಎಂಬುದಾಗಿ ಹೇಳಿದ್ದಾರೆ. ಕುಲವೋ ಅಥವಾ ನಿಮ್ಮ ಹೆಸರೋ ಅಥವಾ ನೀವು ಮಾಡುವಂಥ ವ್ಯವಹಾರವೋ ಹಾಳಾಗಲಿಕ್ಕೆ ಬಿಡುವುದಿಲ್ಲ ಕೇತು. ತೊಂದರೆ ಇರಬಹುದು ನಿಜ, ಎಲ್ಲೋ ಸಮಸ್ಯೆಗಳಿರಬಹುದು ನಿಜ, ಹಣಕಾಸಿಗೆ ನಾಳೆ ಕೊಡಬೇಕು ನಿಜ. ಆದರೆ ನಿಮ್ಮನ್ನು ನೋಡಿ ಅನೇಕ ವ್ಯವಹಾರಗಳನ್ನು ಮಾಡಿರ್ತಾರೆ. ನೀವು ಗಟ್ಟಿಯಾಗಿ ನಿಂತರೆ, ವಿಶ್ವಾಸವನ್ನು ಗಳಿಸ್ಕೊಂಡ್ರೆ ಖಂಡಿತವಾಗೂ ಇಲ್ಲಪ್ಪ ಇವತ್ತರ ನಾಳೆಗೆ ಅವರು ಖಂಡಿತವಾಗೂ ಕೊಡ್ತಾರೆ ಹೇಳುವಂತಹ ಒಂದು ಆತ್ಮವಿಶ್ವಾಸ ಹೇಳುವಂಥದ್ದು ನಿಮ್ಮ ಮೇಲೆ ಜನ ಇಡ್ತಾರೆ. ಹಾಗಾಗಿ ಹಣಕಾಸಿಗೆ ಆಗತ್ತೆ ಸ್ವಲ್ಪ ಒತ್ತಡ ಬರಬಹುದು. ಯಾಕಂದರೆ ಗುರು ರಾಶಿಯಲ್ಲಿದ್ದಾಗ ಗುರುನ ದೇಹ ಪುಷ್ಟಿಶ್ಚ ಎಂಬುದಾಗಿ ಹೇಳಿದ್ದಾರೆ ಶಾಸ್ತ್ರದಲ್ಲಿ. ದೇಹವನ್ನು ವೃದ್ಧಿಯಾಗುವಂಗೆ ಮಾಡ್ತಾನೆ, ಬುದ್ಧಿಯನ್ನು ಜಾಸ್ತಿ ವೃದ್ಧಿಯಾಗುವಂಗೆ ಮಾಡ್ತಾನೆ ಗುರು. ಯಾಕಂದರೆ ಗುರು ಪಂಚಮಕ್ಕೆ ಸಪ್ತಮಕ್ಕೆ ದೃಷ್ಟಿ. ಹಾಗಾಗಿ ನಿಮ್ಮ ಬುದ್ಧಿ ಜಾಸ್ತಿ ತಿಳುವಳಿಕೆ ಬರುತ್ತೆ ನಿಮಗೆ. ಮತ್ತು ನೀವು ಕೆಲವೊಂದಷ್ಟು ಪೆಟ್ಟು ತಿಂದು ಇನ್ನೂ ತಿಂತಾ ಇದ್ದೀರಿ, ತಿಂತಾ ಇಲ್ವಾ? ಬೇಕಾದಷ್ಟು ಪೆಟ್ಟನ್ನು ತಿಂತಾ ಇದ್ದೀರಿ, ತೊಂದರೆ ಅನುಭವಿಸ್ತಾ ಇದ್ದೀರಿ. ಆದರೂ ಕೂಡ ಹಣಕಾಸಿಗೆ ಆ ಸಮಯಕ್ಕೇನು ಬೇಕೋ ಭಗವಂತ ಒದಗಿಸ್ಕೊಡ್ತಾನೆ. ಒಟ್ಟಿನ ಹಣಕಾಸಿನ ಅಷ್ಟೊಂದು ಚಿಂತೆ ಬೇಡ. ಹಾಗೆ 2ನೇದಾಗಿ ಶುಕ್ರನೂ ರಾಶಿಯಲ್ಲಿದ್ದಾನೆ. ಶುಕ್ರ ಗುರುವಿನ ಜೊತೆಗೆ ದೇವಗುರು ದೈತ್ಯಗುರು ಎರಡೂ ಗ್ರಹಗಳು ಬಂದು ಕೂತ್ರೆ ಏನಾಗತ್ತಪ್ಪ ಅಂತಂದರೆ ನಿಮ್ಮ ಆಲೋಚನೆ ಬಹಳ ಮೇಲ್ಮಟ್ಟಕ್ಕೆ ಹೋಗುತ್ತೆ. ಇನ್ನು 10 ವರ್ಷ 20 ವರ್ಷ 15 ವರ್ಷದ ಹೂಡಿಕೆ ಮಾಡುವಂತಹ ಯೋಚನೆಗಳು ಬರುತ್ತೆ ನಿಮಗೆ. ಶುಕ್ರನ ರಾಶಿಯಲ್ಲಿದ್ದಾಗ ಒಂದಂತಕ್ಕೆ ಧನಕಾರಕನೂ ಹೌದು. ಗುರುವಿನ ಜೊತೆಗಿದ್ದಾಗ ಸ್ಥಿರವಾದಂಥ ಆಸ್ತಿಗಳನ್ನು ಗಳಿಕೆ ಮಾಡಲಿಕ್ಕೆ ಮಾಡ್ತಾನೆ. ಎಲ್ಲೋ ಒಂದು ದೂರದಲ್ಲಿ ಭೂಮಿ, ಕೃಷಿ ಭೂಮಿಯನ್ನು ತೆಗೆದುಕೊಳ್ಳುವಂಥದ್ದು ಅಥವಾ ಏನೋ ನೂತನವಾದಂತಹ ಪ್ಲ್ಯಾನನ್ನು ಬಿಸ್ನೆಸ್ಸಿಗೆ ಮಾಡುವಂಥದ್ದು, ಇದು 2 ನಿಮಗೆ ಗುರು ಶುಕ್ರರು ಬಹಳ ಪರಿವರ್ತನೆ ಕೊಡ್ತಾರೆ. ಒಂದೇ ಇನ್ಕಮ್ ಸೋರ್ಸ್ ನಿಂತ್ಕೊಳ್ಳೋದು ಬೇಡ ನಿನಗೆ. ಅದೇನಾದ್ರು ಹೋಗಿಬಿಟ್ರೆ ಮುಂದೇನು ಮಾಡ್ತೀಯ ನೀನು? ಯಾಕಂದರೆ ಒಂದು ಬೆಳೆ ಹಾಕಿದಿರಿ ನೀವು, ಆದರೆ ಆ ಬೆಳೆ ಏನಾದರೂ ನಾಶವಾಯಿತು ಅಥವಾ ಮಾರ್ಕೆಟಲ್ಲಿ ಬೆಲೆ ಇಲ್ಲ ಅಂತಾದರೆ ಏನು ಮಾಡ್ತೀರಿ? ಅದ್ರ ಜೊತೆಗೆ ಇನ್ನೊಂದು ಬೆಳೆಯನ್ನು ಹಾಕಿ ಅಂಥೇಳಿ ಎಷ್ಟೋ ಜನ ಕೃಷಿಕರು ಇವತ್ತು ಪ್ರಯತ್ನ ಮಾಡ್ತಾ ಇರ್ತಾರೆ. ಹಾಗಾಗಿ ಒಂದು ಹೋದರೂ ಕೂಡ ಇನ್ನೊಂದು ನಿಮಗೆ ಕೈ ಹಿಡಿತದೆ. ಇದು ಬಹಳ ಮುಖ್ಯವಾಗಿ ಗಮನಿಸ್ಕೊಳ್ಬೇಕು. ಹಾಗಾಗಿ ಈ ಗುರು ಮತ್ತು ಶುಕ್ರರು ನಿಮಗೆ ಒಂದು ಹೂಡಿಕೆಯನ್ನು, ಒಂದು ಹಣಕಾಸಿನ ವ್ಯವಸ್ಥೆಯನ್ನು ಮತ್ತು ಒಂದು ನೂತನವಾದಂಥ ಉದ್ಯೋಗವನ್ನು ಕೂಡ ಆ 2 ಗ್ರಹಗಳು ನಿಮಗೆ ಪ್ರೇರಣೆ ಮಾಡ್ತಾರೆ. ಅದು ಬಹಳ ಒಳ್ಳೆಯದೇ ಅಲ್ವಾ? ಯಾಕಂದರೆ ಒಂದನ್ನೇ ನೆಚ್ಕೊಂಡು ಇರಬಾರದು ಅಂತೇಳಿ ಹೇಳ್ತಾರಲ್ವ. ಹಾಗಾಗಿ ಬಹಳ ಅದು ಚೆನ್ನಾಗಿರುವಂಥದ್ದು. 2ನೇ ರಾಶಿಯಲ್ಲಿ ಕೇತು ತಂದೆ ತಾಯಿಯವರ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಳಿ. ಅವರ ಆಶೀರ್ವಾದ ಸದಾಕಾಲ ನಿಮಗೆ ಇರುತ್ತೆ. ಆದರೆ ನಿಮ್ಮ ಪ್ರಯತ್ನ ಬಿಡಬೇಡಿ. ಅದೇ ಹೇಳಿದ್ನಲ್ವ, ಎಷ್ಟೇ ಗಾಳಿ ಬರಲಿ, ಎಷ್ಟೇ ಸಮಸ್ಯೆ ಬರಲಿ, ನೀವು ಗಟ್ಟಿಯಾಗಿ ನಿಂತ್ಕೊಳ್ಳಿ. ಅವಾಗ ನೀವು ಗಟ್ಟಿಯಾಗಿ ನಿಂತರೆ ಎಲ್ಲವೂ ಕೂಡ ಆಗ್ತದೆ. 2ನೇ ರಾಶಿಯ ಕೇತು ಒಂದು ಹಂತಕ್ಕೆ ನ್ಯೂಟ್ರಲ್ಲೇ, ಅವನು ಹಣಕಾಸು ಕೊಡ್ತಾ ಇರ್ತಾನೆ,
ಎಲ್ಲೋ ಕಷ್ಟ ಟೈಮು ಅಂತಂದರೆ ಅಲ್ಲಿದ್ದಲ್ಲಿಗೆ ಹಣಕಾಸು ಕೊಡ್ತಾ ಇರ್ತಾನೆ. ಆದರೂ ಕೂಡ 2ನೇ ರಾಶಿಯಲ್ಲಿ ಕೇತು ಇದ್ದರೆ ಮಾತಿನಲ್ಲೇನೋ ಸ್ವಲ್ಪ ಸಮಸ್ಯೆಗಳು, ಅಥವಾ ಶರೀರದಲ್ಲಿ ಬಾಯಿ ಹುಣ್ಣಾಗುವಂಥದ್ದು, ಇದ್ದಕ್ಕಿದ್ದ ಸ್ವಲ್ಪ ಜೀರ್ಣಕ್ರಿಯೆಯಲ್ಲಿ ಕಿರಿಕಿರಿ ಆಗುವಂಥದ್ದು ಎಲ್ಲ ಚೆನ್ನಾಗಿದೆ, ಹಲ್ಲು ನೋವು ಬರುತ್ತೆ. ಹೀಗೆ ಇಂತಹ ಸಣ್ಣ ಪುಟ್ಟ ಸಮಸ್ಯೆಗಳಾಗುತ್ತೆ. ಅಷ್ಟಮದ ರಾಹು ಒಂದು ಹಂತಕ್ಕೆ ಒಳ್ಳೆಯದನ್ನು ಕೂಡ ಕೊಡ್ತಾನೆ, ವಿದೇಶದಿಂದ ಹಣವೂ ಕೂಡ ಬರುತ್ತೆ. ಆದರೆ ಹಣಕಾಸಿನಲ್ಲಿ ಎಲ್ಲ ಖರ್ಚು ಆಗ್ತಾ ಬರುತ್ತೆ. ನಿಮ್ಗೆ ಎಷ್ಟಿದ್ರು ಸಾಕಾಗೋದಿಲ್ಲ ಹೇಳುವಂಥ ಒಂದು ಪರಿಸ್ಥಿತಿ ಆಗುತ್ತೆ. ಆಗ ನವಮದ ಶನೇಶ್ವರನು ನೋಡಿ, ಶನಿವಾರ ನಿಮಗೆ ಬಹಳ ಅನುಕೂಲತೆಗಳಾಗ್ತದೆ. ಯಾಕಂದರೆ ನವಮದ ಶನೇಶ್ವರನು ಒಂದಂಥ ಕಬ್ಬಣದಿಂದ ಒಳ್ಳೆಯದಾಗ್ತಾ ಇದೆ. ಅದರ ಜೊತೆಗೆ ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಿ, ಒಳ್ಳೆಯ ಬುದ್ಧಿಯನ್ನು ಉಪಯೋಗಿಸ್ತಾ ಇದ್ದೀರಿ. ನೀವು ಇಷ್ಟು ದಿವಸ ಬಹಳ ಶ್ರಮಪಟ್ಟು ಮಾಡ್ತಾ ಇದ್ದೀರಿ, ಈಗ ಬುದ್ಧಿಗೆ ಜಾಸ್ತಿ ಕೆಲಸ ಕೊಟ್ಟಿದ್ದೀರಿ. ಯಾಕಂದರೆ ಬುದ್ಧಿ ಕರ್ಮಾನುಸಾರಿಣಿ ಎಂಬುದಾಗಿ ಹೇಳಿದ್ದಾರೆ. ಹಿಂದೆಲ್ಲ ನೀವು ಒಳ್ಳೆ ರೀತಿಯಾದಂಥ ಸತ್ಕರ್ಮಗಳನ್ನು, ಒಳ್ಳೆ ರೀತಿಯಾದಂಥ ಯೋಚನೆಗಳನ್ನು, ಒಳ್ಳೆಯದನ್ನು ನೀವು ಮಾಡಿದಿರಿ ಪ್ರಾಮಾಣಿಕವಾಗಿ. ಅವತ್ತೆಲ್ಲ ಫಲ ಸಿಕ್ಕಿಲ್ಲ. ಹಿಂದೆಲ್ಲ ನೋಡ್ತಾ ಹೋದರೆ ಅಷ್ಟಮ ಶನಿಲಿ ಎಷ್ಟು ಕಷ್ಟಪಟ್ಟಿದ್ದೀರಿ ಯೋಚನೆ ಮಾಡಿ. 2018, 17 ಹಿಂದೆಲ್ಲ ನೋಡಿ ಎಷ್ಟು ಕಷ್ಟಪಟ್ಟಿದ್ದೀರಿ ನೀವು. ಹಾಗಾಗಿ ಒಂದು ಹಂತಕ್ಕೆ ಆವತ್ತು ಮಾಡಿದಂತಹ ಪುಣ್ಯ ವಿಶೇಷವನ್ನು ಶನೇಶ್ವರನು ಇವಾಗ ನಿಮ್ಗೆ ಭಾಗ್ಯಸ್ಥಾನದಲ್ಲಿದ್ದು ಎಲ್ಲ ಫಲ ಕೊಡ್ತಾ ಇದ್ದಾನೆ. ಯಾವತ್ತೋ ನೆಟ್ಟಂತಹ ಗಿಡ ಇವತ್ತು ಫಲ ಕೊಡ್ತಾ ಇದೆ ನಿಮಗೆ. ಹಾಗಾಗಿ ಈ ಕರ್ಮ ಹೇಳುವಂಥದ್ದು ಆ ಥರ ಫಲ ಕೊಡ್ತದೆ. ಈ ಕ್ಷಣಕ್ಕೇನು ಆಗದೇ ಇದ್ದರೂ ಯಾವುದೋ ಒಂದು ಕಾಲಕ್ಕೆ ಹೂಡಿಕೆ ಮಾಡಿದಂಥ ಹಣ ಬರುವಂಥದ್ದು. ಯಾಕಂದರೆ LICಯಲ್ಲಿ ಎಷ್ಟೋ ವರ್ಷದಿಂದ 10 ವರ್ಷ 20 ವರ್ಷದಿಂದ ಹಾಕಿರ್ತೀರಿ, ಅಟ್ಲೀಸ್ಟ್ ಜಾಸ್ತಿ ಬರದೇ ಇರಬಹುದು, ಆದರೆ ಹಾಕದ ದುಡ್ಡು ಲಾಸ್ ಆಗೋದಿಲ್ಲ. ಭಾಳ ಮುಖ್ಯವಾಗಿ ಗಮನಿಸಬೇಕು. ಹಾಕದಂಥ ಇನ್ವೆಸ್ಟ್ಮೆಂಟು ತೀರಾ ಇವತ್ತಿನ ಕಾಲಕ್ಕೆ ಬರದೇ ಇರಬಹುದು, ಆದರೆ ಒಂದು ಹಂತಕ್ಕೆ ಏನೋ ಕಷ್ಟಿತ್ತು ಎಫ್ಡಕ್ಕಿಂತ ಸ್ವಲ್ಪ ಜಾಸ್ತಿ ಬಂತಪ್ಪ ಹೇಳುವಂಥ ಖುಷಿ ಆದರೂ ಇರುತ್ತೆ. ಅದರ ದುಡ್ಡು ಉಳಿಯಿತು. ಯಾಕಂದರೆ ಎಷ್ಟೋ ಸಲ ನೀವು ಹಿಂದೆಲ್ಲ ಕಳ್ಕೊಂಡಿದ್ದೀರಿ. ನೀವು ಕರ್ಕಾಟಕ ರಾಶಿಯವರು ನಂಬಿಕೊಂಡು ಇನ್ನೊಬ್ಬರನ್ನು ವಿಶ್ವಾಸ ಇಟ್ಕೊಂಡು ಮಾಡ್ಕೊಂಡು ಕಳ್ಕೊಂಡಿದ್ದೀರಿ ನೀವು. ಆದರೆ ಇವಾಗ ಕಳ್ಕೊಳ್ತಾ ಇಲ್ಲ. ಅರ್ಥ ಏನು? ಏಟು ಬಿದ್ದು ಬುದ್ಧಿ ಬರ್ತಾ ಇದೆ ನಿಮಗೆ. ಭಾಗ್ಯದ ಶನೇಶ್ವರನು ವಾಹನದಿಂದ ಸೌಖ್ಯವನ್ನು, ಟ್ರಾವೆಲ್ಸ್ ಮೊದಲಾದಂಥದ್ದನ್ನು, ಅನುಕೂಲತೆಗಳನ್ನು, ಕೃಷಿ ಜಾಗವನ್ನು ವೃದ್ಧಿ ಮಾಡಲಿಕ್ಕೆ ದಾರಿ ಹುಡುಕ್ತಾನೆ. ಬೇರೆ ದಾರಿಗಳ ಒಂದಾಯಿತು. ನಿಮ್ಮದೇ ಏನಾದರೂ ಕೃಷಿ ಜಾಗ, ಭೂಮಿ ಇತ್ಯಾದಿಗಳಿದ್ದರೆ ಅದನ್ನು ಬೆಳೆಸುವಂಥದ್ದು, ಅದನ್ನು ಹೆಚ್ಚಿನದಾಗಿ ಕೃಷಿ ಕೆಲಸಗಳನ್ನು ಮಾಡುವಂಥದ್ದು, ಹೀಗೆ ಒಂದು ಒಳ್ಳೆ ರೀತಿಯಾದಂಥ ಮನಸ್ಸನ್ನು ಕೊಡ್ತಾನೆ. ಇನ್ನು ದಶಮದ ಕುಜ ನೋಡಿ, ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡೋಕ್ಕೆ ಬಹಳ ಒಳ್ಳೆಯದು. ಯಾಕಂದರೆ ದಶಮಕ್ಕೆ ಕುಜ ಬಂದಾಗ ದಶಮ ಮಂಗಾರಕಂ ಇಂದ್ಯಾತ್, ಒಂದು 5-6 ರೀತಿಯಾದಂಥ ಫಲವನ್ನು ಕುಜ ಕೊಡಬಹುದು. ಒಂದನೇದಾಗಿ ಭೂಮಿ, ನಿಮ್ಮ ಸ್ವಂತ ಭೂಮಿ ಇದ್ದರೆ ಅದಲ್ಲೇನಾದ್ರು ಕೆಲಸ ಕಾರ್ಯಗಳನ್ನು ಮಾಡಿ ಒಳ್ಳೆ ಬೆಳೆ ಎರಡೂ ಕೂಡ ಬರುವಂಥ ಸಾಧ್ಯತೆಗಳು. ಎಷ್ಟೋ ಜನ ಸೇಲ್ ಮಾಡಬೇಕು ಅಂದ್ಕೊಳ್ತಾ ಇರ್ತೀರಿ, ಆದರೆ ಉತ್ತಮವಾದಂಥ ಬೆಲೆ ಬರೋದಿಲ್ಲ, ಅದಕ್ಕೂ ಕೂಡ ಅನುಕೂಲ ಆಗುವಂಥದ್ದು. ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಇದು ಈ ತಿಂಗಳು ಬಹಳ ಉತ್ತಮವಾದಂಥದ್ದು. ಯಾಕಂದರೆ 14ನೇ ತಾರೀಕಿನ ಮೇಲೆ ನಿಮಗೆ ಜ್ಯೇಷ್ಠ ಮಾಸವೂ ಕೂಡ ಬರುತ್ತೆ, ಬಹಳ ಒಳ್ಳೆಯದು. ಹಾಗಾಗಿ ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಬಹಳ ಒಳ್ಳೆಯದು. ಮತ್ತು ಹೂಡಿಕೆ ಮಾಡಿರುವಂತಹ ವ್ಯಕ್ತಿಗಳಿಗೆ ಇನ್ನೂ ತಿಳುವಳಿಕೆ ಹೇಳುವಂಥದ್ದು ಜಾಸ್ತಿ ಬರ್ತಾ ಹೋಗುತ್ತೆ. ಯಾಕಂದರೆ ಕರ್ಕರಾಶಿಯವರಿಗೆ ಹೇಗಾಗಿದೆ, ಕೆಲವೊಂದು ಸಲ ಗಾಬರಿ ಮಾಡಿ ಎಲ್ಲ ಹಾಕಿಬಿಡ್ತೀರಿ ದುಡ್ಡನ್ನು, ಹಾಗಾಗಿ ಅದನ್ನು ತೊಂದರೆಗೆ ಬಿದ್ದು ಬಿಡ್ತೀರಿ ನೀವು. ಹಾಗಾಗಿ ಈ ಸಮಯದ ದಶಮದಲ್ಲಿ ಕುಜನು ನೋಡಿ, ಕುಜ ಬಹಳ ಮುಖ್ಯವಾಗಿ ನಮ್ಮ ಶರೀರದ ರಕ್ತ ಹೇಗೆ ಸಂಚಾರ ಮಾಡ್ತದೆಯೋ ಹಾಗೆ ಎಲ್ಲವನ್ನು ನೋಡ್ತೀರಿ, ಎಲ್ಲರನ್ನೂ ನೋಡ್ತೀರಿ. ಏನೇನು ಆಗ್ತಾ ಇದೆ, ಏನು ಲಾಭ ಆಗ್ತಾ ಇದೆ, ಏನು ನಷ್ಟ ಆಗ್ತಾ ಇದೆ, ಏನು ತೊಂದರೆ ಆಗ್ತಾ ಇದೆ ಎಲ್ಲ ನೋಡ್ತೀರಿ ನೀವು. ಆ ನೋಡಿ ಯೋಚನಾ ಶಕ್ತಿಯನ್ನು ನಿಮಗೆ ಕುಜ ಕೊಡ್ತಾನೆ. ಯಾಕಂದರೆ ಕುಜನನ್ನು ಕುಬ್ಜ ಅಂತೇಳಿ ಕರಿತೇವೆ. ಸಣ್ಣದಾದಂತಹ ಕುಳ್ಳರನ್ನು ಕೂಡ ನೋಡ್ತೀರಿ, ದೊಡ್ಡದಾದಂಥ ವ್ಯಕ್ತಿಗಳನ್ನು ಕೂಡ ನೋಡ್ತೀರಿ. ಭಾಗ್ಯದ ಶನೇಶ್ವರನು ದಶಮದ ಕುಜನು. ಹಾಗಾಗಿ ಶನೇಶ್ವರನು ಧೈರ್ಯ ಕೊಡ್ತಾ ಇದ್ದಾನೆ ನಿಮಗೆ. ಧೈರ್ಯ ಅದಕ್ಕೆ ಹೇಳಿದ್ದು, ಧೈರ್ಯವಾಗಿ ಇದ್ದೀರಿ ನೀವು. ಆ ಧೈರ್ಯವನ್ನು ಕಳ್ಕೊಳ್ಳಿಕ್ಕೆ ಹೋಗಬೇಡಿ. ಯಾಕಂದರೆ ಮನುಷ್ಯನಿಗೆ ಬಹಳ ಮುಖ್ಯವಾಗಿ 2.5 ದಿವಸಕ್ಕೆ ಚಂದ್ರ ಒಂದೊಂದು ರಾಶಿ ಚೇಂಜ್ ಮಾಡ್ತಾ ಇರ್ತಾನೆ. ಹಾಗಾಗಿ ಆ 2.5 ದಿವಸ ಆದ ತಕ್ಷಣ ನಮಗೊಂದ್ಸಲ ಸಂಶಯ ಬರುತ್ತೆ, ಆ ಕೆಲಸ ಆಗತ್ತೋ ಇಲ್ಲೋ ಅಂತೇಳಿ ಸಂಶಯ ಬಂದುಬಿಡುತ್ತೆ. ಅದು ದೃಢವಾಗಿ ನಿಂತ್ಕೊಂಡಾಗ ಆ ಕೆಲಸಗಳಾಗತ್ತೆ ನೋಡಿ, ನೀವು ಯೋಚನೆ ಮಾಡಿ. ಹಾಗಾಗಿ ಎಲ್ಲವನ್ನೂ ಕೂಡ ನಿಮ್ಗೆ ಅಷ್ಟಮ ಶನಿ ಇಲ್ಲ, ಒಂದಂತಕ್ಕೆಲ್ಲ ಗ್ರಹಸ್ಥಿತಿಯೆಲ್ಲ ಸ್ವಲ್ಪ ಸಪೋರ್ಟ್ ಸಿಗ್ತಾ ಇದೆ ನಿಮಗೆ. ಸಂಪೂರ್ಣವಾಗಿ ಅನುಕೂಲ ಇಲ್ಲದೇ ಇದ್ದರೂ ಕೂಡ ಒಂದು ಹಂತಕ್ಕೆ ಸಪೋರ್ಟ್ ಸಿಗ್ತಾ ಇದೆ. ಅಂತ ಸಪೋರ್ಟಲ್ಲಿ ಮುಂದೆ ಹೋಗಬೇಕು. ಸ್ವಲ್ಪ ಗೌರ್ಮೆಂಟಿನ ಕೆಲಸ ಕಾರ್ಯ ಮಾಡದ ಇದ್ದವಂಥವ್ರಿಗೆ ಸ್ವಲ್ಪ ಜಾಗ್ರತೆ. ಯಾಕಂದರೆ 12ನೇ ರಾಶಿಯಲ್ಲಿ ರವಿ ಬುಧರಿದ್ದಾರೆ. ಮಕ್ಕಳ ಬಗ್ಗೆ ಸ್ವಲ್ಪ ತಲೆ ಕೆಡಿಸ್ಕೊಳ್ತಾ ಇದ್ದೀರಿ. ಎಜುಕೇಷನ್ ವಿಷಯದಲ್ಲೂ ಸ್ವಲ್ಪ ಚಿಂತೆ ಕಿರಿಕಿರಿ ಆಗ್ತಾ ಇದೆ. ಮತ್ತು ಸರಿಯಾದಂಥ ಸಮಯಕ್ಕೆ ನಿಮಗೆ ಸ್ಕೂಲು ಕಾಲೇಜು ವ್ಯವಸ್ಥೆಗಳಿಗೆ ಹಣಕಾಸು ಸ್ವಲ್ಪ ಬರದಾಟ ಆಗ್ತಾ ಇದೆ. ಎಲ್ಲ ಮಾಡಬೇಕಪ್ಪ, ಯಾಕೆ ಮನೆ ಸಮಸ್ಯೆಗಳು, ಅಥವಾ ಎಲ್ಲ ಮಾಡಬೇಕಪ್ಪ ಎಲ್ಲ ಚೆನ್ನಾಗಿದೆ, ಆದರೆ ಏನು ಮಾಡಲಿ ಯಾಕೋ ಬಗೆಹರಿತಾ ಇಲ್ಲ. ದ್ವಂದ್ವ ನೀತಿ ಹೇಳುವಂಥದ್ದೊಂದು 5 ವಿಷಯದಲ್ಲಿ ಕಾಣಬಹುದು. ಒಂದು ಗೌರ್ಮೆಂಟ್ ನೌಕರಿ ಇದ್ದಂಥ ವ್ಯಕ್ತಿಗಳಿಗೆ, ಮತ್ತು ಎರಡನೇದಾಗಿ ನಿಮಗೆ ಫೋಕಸ್ ಆಗ್ತಾ ಇದ್ರಿ, ಆ ಫಲ ಸ್ವಲ್ಪ ಹಿಂದೆ ಎಳಿತಾ ಇದೆ ಅಂತ ಹೇಳಿ ಚಿಂತೆ ಆಗಿ ಹೋಗ್ತದೆ. ಹಾಗೆ ಮೂರನೇದಾಗಿ ರಾಶಿಯಲ್ಲಿ ಬುಧ ಇದ್ದದ್ರಿಂದ ವಿದ್ಯಾರ್ಥಿಗಳ ಜೀವನದಲ್ಲಿ ಸ್ವಲ್ಪ ಗೊಂದಲಮಯವಾದಂಥದ್ದು. ಈ ಸಬ್ಜೆಕ್ಟ್ ತಗೊಂಡಿದ್ದೇನೆ, ಆಗತ್ತೋ ಇಲ್ಲೋ, ಮುಂದೆ ಹೇಗಿರುತ್ತೋ ಏನೋ. ಯಾಕೆ ತೀರಾ ಮುಂದೆಲ್ಲ ಯೋಚನೆ ಮಾಡ್ಕೊಳ್ಳಿಕ್ಕೆ ಹೋಗಬಾರ್ದು ಜೀವನದಲ್ಲಿ ಅಲ್ವಾ.
ಇವತ್ತು ಪರವಾಗಿಲ್ಲ, ನಮ್ಮ ಊಹೆ ಪ್ರಕಾರ ಇದು ಅವಕಾಶಗಳಾಗಬಹುದು ಅಲ್ವಾ. ನೋಡಿ ಎಷ್ಟೋ ಸಲ ಒಂದು ಹಂತಕ್ಕೆ ಎಲ್ಲ ಮೇಲಕ್ಕೆ ಹೋಗ್ತಾ ಇದೆ, ಎಲ್ಲಿ ಹೋಗಿ ತಲುಪ್ತದೆ ಯಾರಿಗೂ ಗೊತ್ತಿಲ್ಲ. ಆದರೆ ಇವಾಗ ಹೀಗಿದೆ, ಸದ್ಯ ಪ್ರೆಸೆಂಟ್ ಯೋಚನೆ ಮಾಡಬೇಕು. ನಾಳೆಗೆ 2 ವರ್ಷ ಯೋಚನೆ ಮಾಡಬಹುದು. ಮುಂದೆಲ್ಲ ಜಾಸ್ತಿ ಯೋಚನೆ ಮಾಡ್ತಾ ಹೋದ್ರೆ ನಮ್ಮ ತಲೆ ಹಾಳಾಗ್ತದೆ ಬಿಟ್ಟರೆ ಯಾವುದು ಪರಿಹಾರ ಸಿಗುವುದಿಲ್ಲ ಜಗತ್ತಿನಲ್ಲಿ. ಹಾಗಾಗಿ ಕಾಲಾಯ ತಸ್ಮೈ ನಮಃ ಎಂಬುದಾಗಿ ಹಿರಿಯರು ಹೇಳಿದ್ದಾರೆ. ಹೀಗೆ ಕಾಲ ಬಂತು, ಹಾಗೆ ನಡೀತಾ ನಮ್ಮ ಕೈಯಲ್ಲಾದಂತಹ ಪ್ರಯತ್ನಗಳನ್ನು ಮಾಡ್ತಾ ಹೋಗಬೇಕು. ಹಾಗೆ ಬಹಳ ಮುಖ್ಯವಾಗಿ ನೀವು ಮಾಡಿದಂತಹ ಕೆಲಸ ಈ ತಿಂಗಳಲ್ಲಿ ಬಹಳಷ್ಟು ಪ್ರತಿಫಲವನ್ನು ಕೊಡುತ್ತೆ. ಹಿಂದೆ ಮಾಡಿರುವಂಥದ್ದು ಅಥವಾ ನಿಮಗೆ ಏನೇನೋ ಹಿಂದೆ ಕೆಲವೊಂದಷ್ಟು ಹೂಡಿಕೆ ಮಾಡಿರುವಂಥದ್ದೆಲ್ಲ ಬಹಳ ಮುಖ್ಯವಾದಂಥ ಪ್ರತಿಫಲಗಳನ್ನು ಕೊಡುತ್ತದೆ. ಹಾಗೆ ದಾಂಪತ್ಯ ಜೀವನದಲ್ಲಿ ಏನಾದರೂ ಕಲಹ ಚಿಂತೆಗಳಿದ್ರೆ ಅದೆಲ್ಲ ಈ ತಿಂಗಳಲ್ಲಿ ಸ್ವಲ್ಪ ಸರಿ ಹೋಗ್ಬೋದು. ಯಾಕಂದರೆ ಗುರು ಶುಕ್ರರು ಕೂಡ ರಾಶಿಯಲ್ಲೇ ಇದ್ದಾರೆ. ಹಾಗಾಗಿ ದಾಂಪತ್ಯ ಜೀವನದಲ್ಲಿ ಏನೋ ಒಂದು ಕಡೆಗೆ ಸಮಾಧಾನ, ನೆಮ್ಮದಿ, ತೃಪ್ತಿ ಹೇಳುವಂಥ ಸಿಗುವಂಥ ಚಾನ್ಸಸ್ ಇದೆ. ಸ್ವಲ್ಪ ಒಂದಂತಕ್ಕೆ ಮನೆ ಚೇಂಜ್ ಮಾಡೋದು, ಕೆಲಸ ಬದಲಾವಣೆ ಮಾಡೋದು ಅಥವಾ ಈ ಥರ ಒಂದಷ್ಟು ದ್ವಂದ್ವ ಸ್ವಭಾವಗಳು ತಲೆಯಲ್ಲಿ ಬಹಳಷ್ಟು ಕಾಡ್ತಾ ಇರುತ್ತೆ. ಹಾಗೆ ಧಾರ್ಮಿಕವಾದಂಥ ವ್ಯಕ್ತಿಗಳಿಗೆ ಬಹಳ ಉತ್ತಮವಾದಂಥದ್ದು ದೇವಸ್ಥಾನದ ಅರ್ಚಕರಿರಬಹುದು, ಪಾಠ ಪ್ರವಚನ ಮಾಡ್ತಾ ಇರುವಂಥವ್ರು ಇರಬಹುದು, ಮತ್ತು ಸನ್ಯಾಸಿಗಳಿರಬಹುದು. ನಿಮಗೆಲ್ಲ ರಾಶಿಯಲ್ಲಿ ಗುರು ಬಂದು ಕೂತಿದ್ದಾನೆ ಉಚ್ಚವಾದಂಥ ಸ್ಥಾನದಲ್ಲಿ. ಹಾಗಾಗಿ ಗೌರವ, ಸನ್ಮಾನಗಳು, ಅವಕಾಶಗಳು, ಧರ್ಮ ಪ್ರಚಾರ ಮಾಡಲಿಕ್ಕೆ ಅವಕಾಶಗಳು, ಎಲ್ಲದಕ್ಕಿಂತ ಭಗವಂತ ಹಿಂದೆ ಇದ್ದಾನೆ. ಅದಕ್ಕೆ ಹೇಳಿದೆ, ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ. ಆ ಕೃಷ್ಣ ಹಿಂದೆ ಗೊತ್ತಾಯ್ತಾ ಇಲ್ಲ, ಕರೆಕ್ಟಾಗಿ ನಿಮ್ಮನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾನೆ. ನೀವು ಹೆದರುವುದು ಬೇಡ, ಯಾಕಂದರೆ ರಥದಲ್ಲಿ ಕೃಷ್ಣ ಇದ್ದಾನೆ, ನೀವು ಅರ್ಜುನನಾಗಿದ್ದೀರಿ. ಹಾಗೆ ಏನು ಚಿಂತೆ ಮಾಡುವಂಥದ್ದು ಬೇಡ. ಆ ಅರ್ಜುನನಿಗೆ ಗಾಂಡೀವ ಇದೆ, ಧನುಸ್ಸು ಇದೆ ಅಂತಂದರೂ ಕೂಡ ಕೃಷ್ಣ ಇರೋದ್ರಿಂದ ಮಾತ್ರ. ಆದರೆ ಸ್ವಲ್ಪ ಆವಾಗ ಅಹಂಕಾರವು ಕೂಡ ಬರ್ತಾ ಇರ್ತದೆ ಅಲ್ವಾ. ಕರ್ಕಾಟಕ ರಾಶಿಯವರಿಗೆ ಹಾಗೆ ನಾನೇ ಎಲ್ಲ ಮಾಡಿಬಿಟ್ಟೆ ಅಂಥೇಳಿ ಅಹಂಕಾರವು ಕೂಡ ಬರುತ್ತೆ. ಅಹಂಕಾರಗಳನ್ನು ಸ್ವಲ್ಪ ಕಡಿಮೆ ಮಾಡ್ತಾ ಬನ್ನಿ. ಅದಕ್ಕೆ ಕೃಷ್ಣ ಮತ್ತು ಅರ್ಜುನನ ಒಂದು ಸಣ್ಣ ಸಂವಾದ ನೆನಪಿಗೆ ಬರುತ್ತೆ. ಮಹಾಭಾರತ ಯುದ್ಧ ಮುಗಿದಾಗ ಅರ್ಜುನನಿಗೆ ಅನಿಸ್ತದೆ ಅಂತೆ, ಇಷ್ಟೆಲ್ಲ ನಾನು ಯುದ್ಧ ಮಾಡಿ ಗೆದ್ದೆ, ಇಷ್ಟೆಲ್ಲ ಏನೇನೋ ಆಗೋಯ್ತು, ಎಂತಹ ಅನೇಕ ರೀತಿಯಾದಂತಹ ಯುದ್ಧದಲ್ಲಿ ನಾನು ವಿಜಯಶಾಲಿ ಆದೆ, ಅಕ್ಷೋಣಿ ಸೈನ್ಯ ಸಾಮಾನ್ಯ ಇದೆಯಾ ಅಂತೆಲ್ಲ ಯೋಚನೆ ಮಾಡ್ತಾನಂತೆ. ಕೊನೆಗೆ ಅವನ ಅಹಂಕಾರಕ್ಕೆ ಕೃಷ್ಣ ಹೇಳ್ತಾನಂತೆ, ರಥ ಇಳಿದಾಗ ಕೃಷ್ಣನ ಒಂದು ಬೆರಳು ರಥದಲ್ಲಿ ಇರುತ್ತಂತೆ. ಆವಾಗ ಕೃಷ್ಣ ನೋಡಿ ಆ ಬೆರಳನ್ನು ತೆಗೆದಾಗ ಇಡೀ ರಥವೇ ಸುಟ್ಟು ಹೋಗುತ್ತಂತೆ. ಹಾಗೆ ನಮ್ಮ ಅಹಂಕಾರವು ಹಾಗೆ ಜೀವನದಲ್ಲಿ ಆ ಭಗವಂತ ಅಥವಾ ಜೊತೆಗಿದ್ದಾನೆ, ಒಳ್ಳೆಯದಾಗ್ತಾ ಇದೆ, ನಮ್ಮ ಅಹಂಕಾರ ಬಂದು ಹೋಗ್ತದೆ. ಆದರೆ ನಮ್ಮದು ಅಲ್ಲ ಹೇಳುವುದನ್ನು ತಿಳ್ಕೊಳ್ತಾ ಹೋಗಬೇಕು ಕರ್ಕಾಟಕ ರಾಶಿಯವರು. ಇನ್ನು ಮಿಕ್ಕಿರುವಂಥದ್ದೆಲ್ಲ ಚೆನ್ನಾಗಿದೆ. ಇನ್ನು ನಕ್ಷತ್ರ ಪರಿಹಾರಗಳು ಏನು ಎಂಬುದನ್ನು ಕೂಡ ನಾವು ನೋಡೋಣ. ಈ ತಿಂಗಳಲ್ಲಿ ಪುನರ್ವಸು ನಕ್ಷತ್ರ 4ನೇ ಪಾದದವರು 26ನೇ ತಾರೀಕು 29ಕ್ಕೆ ಹುಣ್ಣಿಮೆ ಇದೆ. 29ಕ್ಕೆ ಹುಣ್ಣಿಮೆ ದಿವಸ ಎಷ್ಟಾಗುತ್ತೋ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿ, ವಿಷ್ಣು ಸಹಸ್ರನಾಮ ಮಾಡಿ. ಇನ್ನು ಪುಷ್ಯ ನಕ್ಷತ್ರ ಮತ್ತು ಆಶ್ಲೇಷ ನಕ್ಷತ್ರ 2 ನಕ್ಷತ್ರದವರು ಮಾಡಬಹುದು. ನೋಡಿ, 1ನೇ ತಾರೀಕಿಂದ 15ನೇ ತಾರೀಕಿನವರೆಗೂ ಕೂಡ ಅಧಿಕ ಮಾಸ ಇದೆ. ಹಾಗಾಗಿ ಅಧಿಕ ಮಾಸದಲ್ಲಿ ಏನು ಸಾಧ್ಯ ಆಗುತ್ತೋ ಪ್ರತಿನಿತ್ಯವೂ ನಿಮ್ಮ ಕೈಯಲ್ಲಿ ಸಾಧ್ಯವಾದಂಥದ್ದು, 33 ಅಪೂಪದಾನ ಅಥವಾ 33 ಯಾವುದೋ ಒಂದು ಮಂತ್ರ ಪಠನೆ ಮಾಡುವಂಥದ್ದು, ಅಂದರೆ ಪುರುಷೋತ್ತಮ ಮಾಸ ಅಂತೇಳಿ ಹೇಳ್ತಾರೆ. ಹಾಗಾಗಿ ಯಾವುದಾದ್ರೂ ಒಂದು 33 ಸಂಖ್ಯೆ ಮರ್ಯಾದೆ ಇದ್ದ ಹಾಗೆ, ಅಥವಾ ಪ್ರತಿ ದಿವಸ ಅರಳಿ ಮರಕ್ಕೆ ಹೋಗಿ 33 ಪ್ರದಕ್ಷಿಣೆ ಮಾಡ್ತೇನೆ, ಅಥವಾ ವೆಂಕಟರಮಣ ದೇವಸ್ಥಾನಕ್ಕೆ ಹೋಗಿ 33 ಪ್ರದಕ್ಷಿಣೆ ಮಾಡ್ತೇನೆ, ಅಥವಾ ಅರಳಿ ಮರಕ್ಕೆ ಹೋಗಿ 33 ಪ್ರದಕ್ಷಿಣೆ ಮಾಡ್ತೇನೆ. ಯಾಕಂದರೆ ಇದಕ್ಕೆ ಪುರುಷೋತ್ತಮ ಮಾಸ ಅಂತ ಹೇಳ್ತಾರೆ. ನಮ್ಮದೇ ಇನ್ನೊಂದು ದೇವತಾ ದರ್ಶನ ಹೇಳುವಂಥ ಯೂಟ್ಯೂಬ್ ಚಾನಲಲ್ಲಿ ಈ ಪುರುಷೋತ್ತಮ ಮಾಸ ಅಥವಾ ಅಧಿಕ ಮಾಸದ ಬಗ್ಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೇವೆ. ಅದನ್ನು ಕೂಡ ನೀವು ಶ್ರವಣ ಮಾಡಿ. ಹಾಗಾಗಿ ಈ ಪುರುಷೋತ್ತಮ ಮಾಸದಲ್ಲಿ ಏನು ಸಾಧ್ಯವಾಗುತ್ತೋ ಅದನ್ನು ಪುಷ್ಯ ನಕ್ಷತ್ರದ್ದು, ಆಶ್ಲೇಷ ನಕ್ಷತ್ರದ್ದು 2 ನಕ್ಷತ್ರದವರು ಪುನಃ ಇವತ್ತು ಮಾಡಿ ನಾಳೆ ಬಿಡಬೇಡಿ. ಒಂದು 15 ದಿವಸಗಳ ಕಾಲ ನಿರಂತರವಾಗಿ ಪ್ರಾರ್ಥನೆ ಮಾಡಿ, ಆ ಭಗವಂತನನ್ನು ಬೇಡ್ಕೊಳ್ಳಿ. ತನ್ಮೂಲಕವಾಗಿ ಶುಭವಾಗತ್ತೆ, ಮಂಗಲವಾಗಲಿ, ಎಲ್ಲ ಕಷ್ಟ ತೊಂದರೆಗಳೆಲ್ಲ ಪರಿಹಾರ ಆಗಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ನಮಸ್ಕಾರ. ಯಾರು ಲೈಕ್ ಮಾಡಿಲ್ಲ ಅಂತವ್ರು ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ.